ಪಟ್ಟಾಭಿಷೇಕದ ಟೈಮ್ನಲ್ಲಿ ಮತ್ತೆ 2 ಜನರನ್ನು ಮದುವೆ ಮಾಡಿಕೊಟ್ರು. ಅದು ಯಾರು ಅಂತಂದರೆ ಇದು ಬಸವಲಿಂಗಮ್ಮಾಜಿ ಮತ್ತು ಭದ್ರಮ್ಮಾಜಿ. ಈ ನಾಗಜಮ್ಮಾಜಿ ಮಾತ್ರ ಉಳಿಯುತ್ತೆ. ಇದು ಶೋಧನೆ ಆಗ್ತಾ ಇದೆ ನಮ್ಮದು. ನಾಗಜಮ್ಮಾಜಿ ಎಲ್ಲಿಂದ ತಂದರು ಅದಕ್ಕೆ ರೆಕಾರ್ಡ್ ಇಲ್ಲ. ಸೊ ನಾನು ಹುಡುಕ್ತಾ ಇದ್ದೀನಿ ಅದನ್ನು. ನಾಗಜಮ್ಮಾಜಿ ಬರಿತಾ ಇದ್ದೀನಿ ಶಿವಪ್ಪನಾಯಕ. ಆ ರೀತಿಯಾಗಿ ಯಾರ್ದೋ ನೋಡಿಕೊಂಡು ನಾನು ಬರೆಯೋದಲ್ಲ, ಹುಡುಕೋದು. ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಇದನ್ನು ಹೇಗೆ ನಾನು ಡಿಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು ಗೊತ್ತಾಯ್ತಾ. ಈಗ ನಾಗಜಮ್ಮಾಜಿ ಹುಡುಕಾಟ ನಡೆದಿದೆ. 5 ಜನ ಹೆಂಡತಿಯರು ಒಂದೇ ಅರಮನೆಯಲ್ಲಿ ಇದ್ದರೆ ಹೇಗಿದ್ರು? ಇವಾಗ ಒಂದೇ ಮನೆಯವರು ಒಟ್ಟಿಗೆನೇ ಇದ್ರೆ ಅಂದ್ರೆ ಮಿಸಸ್ ಒಬ್ಬಳೊಟ್ಟಿಗೆ ಇರುವುದೇ ಕಷ್ಟ ಆಗಿದೆ. ಈಗ 5 ಜನರೊಟ್ಟಿಗೆ ಯಾವ ರೀತಿ ಇದ್ದ? ಸೊ ಆದರೆ ಅನನ್ಯವಾಗಿದ್ರು ಅವರು. ನಾಗಜಮ್ಮಾಜಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲದೆ ಇದ್ರು ಕೂಡ ಬೇರೆ ಮಕ್ಕಳಾಗಿದ್ದಾವಲ್ಲ, ಅವು ನನ್ನ ಮಕ್ಕಳನ್ನು ತಿಳ್ಕೊಳ್ಳಿದ್ರು. ಬಹಳ ವಿಶೇಷ ಅವರ ಸಾಮರಸ್ಯ ಜೀವನದ ಬಗ್ಗೆ ಬರುತ್ತೆ. ಶಿವತತ್ವ ರತ್ನಾಕರ, ಕೆಳದಿ ನೃಪ ವಿಜಯ ಇವುಗಳಲ್ಲೆಲ್ಲ ಬರುತ್ತೆ. ಹೇಗೆ ಅವರು ಜೋಪಾನ ಮಾಡ್ತಾಯಿದ್ರು ಬಂದಂಥವ್ರು ಉಳಿದಂತೆ ಅಂತ ಗೊತ್ತಾಯ್ತಾ. ಅಷ್ಟು ಬಸವಲಿಂಗಮ್ಮಾಜಿ ಇದ್ದಾಳಲ್ಲ, ಈ ಬಸವಲಿಂಗಮ್ಮಾಜಿಯ ಮಗನೇ ಸೋಮಶೇಖರ ನಾಯಕ, ಹಿರಿಯ ಸೋಮಶೇಖರ ನಾಯಕ ಬರ್ತಾನೆ. ಆ ಹಿರಿಯ ಸೋಮಶೇಖರ ನಾಯಕನ ಹೆಂಡತಿ ಚೆನ್ನಮ್ಮಾಜಿ, ಕೆಳದಿ ಚೆನ್ನಮ್ಮಾಜಿ. ಅಂದರೆ ಇಟ್ ಮೀನ್ಸ್ ಶಿವಪ್ಪ ನಾಯಕನಿಗೆ ಸೊಸೆ ಆಗಬೇಕು ಕೆಳದಿ ಚೆನ್ನಮ್ಮ. ಬಹಳ ಸುಂದರವಾದಂಥ ಮಧುರ ಬಾಂಧವ್ಯ ಅದೆಲ್ಲ ಆವಾಗಲೇ ಇತ್ತು. ಅಷ್ಟೇ ಅಣ್ಣ ತಮ್ಮಂದಿರ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಬಹಳ ಖುಷಿ ಆಗುತ್ತೆ ಅದನ್ನೆಲ್ಲ ಇದು ಮಾಡಲಿಕ್ಕೆ. ವೆಂಕಟಪ್ಪ ನಾಯಕ ಅಂತ ಅವನ ಹೆಸರು, ಕಿರಿಯ ವೆಂಕಟಪ್ಪ ನಾಯಕ ಅಂತ. ಶಿವಪ್ಪ ನಾಯಕ ಮತ್ತು ಕಿರಿಯ ವೆಂಕಟಪ್ಪ ನಾಯಕ ಇಬ್ಬರು ಕೂಡ ಅಣ್ಣ ತಮ್ಮಂದಿರು. ಅದು ಹೇಗೆ ಅಂತಂದರೆ ಶಿವಪ್ಪ ನಾಯಕನ ತಂದೆಗೆ ಸಿದ್ದಪ್ಪ ನಾಯಕ ಅಂತ. ಆ ಸಿದ್ದಪ್ಪ ನಾಯಕ 2 ಜನ ಹೆಂಡತಿಯರು. ಯಾರೂ ಕೂಡ ಒಬ್ಬೊಬ್ರು ಹೆಂಡತಿಯರನ್ನ ಆಗಿಲ್ಲ, 4 ಜನರನ್ನು 2 ಜನರನ್ನ ಆಗಿದ್ದಾರೆ. ಕಾಮನ್ ಆಗಿತ್ತು. ಎಷ್ಟು ಜನನು ರಾಜ ಮದುವೆ ಆಗ್ತಾನೆ ಅವನು ವಿಟಚಕ್ರವರ್ತಿ ಅನಿಸ್ಕೊಳ್ತಿದ್ದ. ಅಂದರೆ ಎಷ್ಟು ಜನ ಹೆಂಡತಿಯರು ಜಾಸ್ತಿ ಇರ್ತಾರೋ ಅವನು ಭಾಳ ದೊಡ್ಡ ವ್ಯಕ್ತಿ ಅಂತ. ಹೌದೌದೌದು. ಸಿದ್ದಪ್ಪ ನಾಯಕನ ಕಡೆ 2 ಜನ ಹೆಂಡತಿಯರು. 2 ಜನರ ಹೆಂಡತಿಯಲ್ಲಿ ಮಲ್ಲಮ್ಮಾಜಿ ಅಂತ ಕೊಂಬಿಟ್ಟು, ಮಲ್ಲಾಜಿಯ ಮಗನೇ ಶಿವಪ್ಪ ನಾಯಕ. ಇನ್ನೊಂದು ಹೆಂಡತಿ ಹೆಸರು ಅದು ಸಿಗೋದಿಲ್ಲ, ನಾನು ಏನು ಬೇರೆ ಹೆಸರು ಇಟ್ಟಿದ್ದೀನಿ. ಆಕೆ ಹೊಟ್ಟೆಯಿಂದ ಇವನು ಹುಟ್ಟಿದ್ದು, ವೆಂಕಟಪ್ಪ ನಾಯಕ ಹುಟ್ಟಿದ್ದು. ಒಂದೇ ತಾಯಿಯ ಮಕ್ಕಳಲ್ಲ, ಒಂದೇ ತಂದೆಯ ಮಕ್ಕಳು ಇವರು ಅಷ್ಟೇ. ಒಂದೇ ತಂದೆ ಮಕ್ಕಳು, ತಾಯಿ ಅಂದರು ಬೇರೆ ಬೇರೆ. ಆದರೂ ಅವ್ರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ ರಾಮ ಲಕ್ಷ್ಮಣರಂತ ಇದ್ರು. ಒಬ್ಬರನ್ನು ಬಿಟ್ಟು ಒಬ್ಬರು ಅಗಲ್ತಾನೇ ಇರಲಿಲ್ಲ.